A4 ಆಕಾರದ ಹೊರಚೆಲ್ಲುವ ಕಾಗದದಿಂದ ನಾವು ಒಂದು ಚಂದವಾದ ಟ್ರೇ ಮಾಡುವ. ಇದು A4 ಆಕಾರದ ಕಾಗದ. ಮಧ್ಯದಲ್ಲಿ ಇದಕ್ಕೆ ಮಡಿಕೆ ಹಾಕಿ ಪೆನ್ನಿನಿಂದ ಈ ಮಧ್ಯರೇಷೆಯನ್ನು ಗುರುತಿಸಿ. ಒಂದು ತುದಿಯನ್ನು ಬದಿಯ ರೇಷೆಯವರೆಗೆ ಒಯ್ದು ಒಂದು ತ್ರಿಕೋನವನ್ನು ಮಾಡಿ. ಮಧ್ಯರೇಷೆ ಹಾಗೂ ತ್ರಿಕೋನ ತುದಿಯವರೆಗೆ ಕರ್ಣದ ರೇಷೆಯನ್ನು ಪೆನ್ನಿನಿಂದ ಗುರುತಿಸಿ. ಇದೇ ರೀತಿ ಇನ್ನೊಂದು ಬದಿಯಿಂದ ತ್ರಿಕೋನಾಕಾರದಲ್ಲಿ ಇನ್ನೊಂದು ಕರ್ಣವನ್ನು ಪೆನ್ನಿನಿಂದ ಗುರುತಿಸಿ. ಇದೇ ರೀತಿಯಾಗಿ ಇನ್ನೊಂದು ಬದಿಗಳನ್ನು ಮಡಚಿ ಅಲ್ಲಿಯೂ ಕೂಡ ಮಧ್ಯರೇಷೆಯನ್ನು ಜೋಡಿಸುವ ಕರ್ಣರೇಷೆಗಳನ್ನು ಪೆನ್ನಿನಿಂದ ಗುರುತಿಸಿಕೊಳ್ಳಿ. ಈ ರೀತಿಯಾಗಿ ಒಟ್ಟಾರೆ 4 ರೇಷೆಗಳು ನಮಗೆ ಕಾಣುವವು. ಕರ್ಣರೇಷೆಗಳ ಮಧ್ಯರೇಷೆಯನ್ನು ಛೇದಿಸುವಲ್ಲಿ ಮಡಿಕೆ ಹಾಕಿ ಅದನ್ನು ಕೂಡ ಪೆನ್ನಿನಿಂದ ಗುರುತಿಸಿ. ಇನ್ನೊಂದು ಬದಿಯಿಂದಲೂ ಕೂಡ ಹೀಗೆಯೇ ಮಡಿಕೆ ಹಾಕಿ ಇನ್ನೊಂದು ರೇಷೆಯನ್ನು ಗುರುತಿಸಿ. ಈಗ ಉದ್ದದ ಬದಿಗಳನ್ನು ಅರ್ಧದಲ್ಲಿ ಮಡಚಿ. ಹಾಗೂ ಅಗಲದ ಬದಿಗಳನ್ನು ಕೂಡ ಅರ್ಧ ರೇಷೆವರೆಗೆ ಮಡಚಿಡಿ. ಇದೇ ರೀತಿ ಎರಡನೇ ಬದಿಯಿಂದಲೂ ಮಡಚಿ. ಒಂದು ತುದಿಗೆ ತ್ರಿಕೋನವನ್ನು ತಯಾರಿಸಿ ಅದರ ತುದಿಯನ್ನು ಮಡಚಿಡಿ. ಇದು ಟ್ರೇದ ಮೂಲೆಗಳನ್ನು ಹಿಡಿದಿಡಲು ಸಹಾಯ ಮಾಡುವುದು. ಈ ರೀತಿಯಾಗಿ ಇಲ್ಲಿ ಮೂಲೆಯಲ್ಲಿ ಕೆಲ ಚಿಕ್ಕ ತ್ರಿಕೋನಗಳು ತಯಾರಾಗುವು. ಇದೇ ರೀತಿಯಾಗಿ ಉಳಿದ 3 ಮೂಲೆಗಳಲ್ಲಿ ತ್ರಿಕೋನಗಳನ್ನು ಮಡಚುತ್ತಾ ಹೋಗಿ. ಮೊದಲನೇ ತ್ರಿಕೋನ ಹಾಗೂ ಅದರ ಮಡಿಕೆ ಹಾಗೂ ಅದನ್ನು ಬಿಚ್ಚಿ ಇನ್ನೊಂದು ತ್ರಿಕೋನ ಹಾಗೂ ಅದನ್ನು ಮಡಿಕೆ. ಈ ರೀತಿಯಾಗಿ 4 ಮೂಲೆಗಳು ನಮಗೆ ದೊರೆಯುವು. ಇದನ್ನು ಮಡಿಸುತ್ತಾ ಹೋದಂತೆ ನಮ್ಮ ಈ ಟ್ರೇ ತಯಾರಾಗುವುದು. ಬೇಕಿದ್ದರೆ ಗ್ಲೂದಿಂದ ಈ ಚಿಕ್ಕ ತ್ರಿಕೋನಗಳನ್ನು ನೀವು ಅಂಟಿಸಿಬಿಡುವುದು. ಈ ಟ್ರೇದಲ್ಲಿ 1 ಲೀಟರ್ದಷ್ಟು ನೀರು ಹಿಡಿಸಬಹುದು. ಹೇಗಿದೆ ನಮ್ಮ ಈ ಪೇಪರ್ ಬಾಕ್ಸು?